ಪೇಟೆ ಹುಡುಗಿರ ಅಲ್ಲಿ ಲೈಫು, ಹಳ್ಳಿ ಹೈದ ಮತ್ತೆ ಪೇಟೆ ಮಂದಿ ಕಾಡಿಗೆ ಬಂದು. ಯಲ್ಲಾಪುರ ಕಾಡಲ್ಲಿ ಅಂದ್ರೆ ರಿಯಾಲಿಟಿನೇ ಇತ್ತು. ಏನ್ ನಡೀತಿದೆ ಅದನ್ನೇ ಶೂಟ್ ಮಾಡ್ತಿದ್ರು, ಯಾವ್ದು ಹೇಳ್ಕೊಟ್ಟು ಮಾಡಿರುವಂತದ್ದಲ್ಲ. ಕನಿಕರ ಇದ್ರೂ ಕೂಡ ಅವ್ರು ಸುಮ್ಮನೆ ಇರ್ಬೇಕು, ಅದು ರಿಯಾಲಿಟಿ ಅವರಿಗೆ. ಇವರು ಶೂಟೇ ಮಾಡ್ಬೇಕು ಅಲ್ಲಿ. ನಾನು ಅಲ್ಲಿ ಪಂಜುರ್ಲಿದು ಒಂದು ಮುಖವಾಡ ಒಂದು ಹಾಲೆಯಲ್ಲಿ ಮಾಡಿ ಒಂದು ಗೋಡೆಯಲ್ಲಿ ಇಟ್ಟಿದೆ. ಒಂದು ನಡ್ಕೊಂಡು ಹೋದಾಗೆ, ಗೆಜ್ಜೆ ಸೌಂಡ್ ಆದಾಗೆ, ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು. ದೈವನ್ ಹೇಳಿತ್ತು, ಈ ತರ ಪ್ರಾಬ್ಲಮ್ ಆಗಿದೆಯಾ? ಹೌದು ಅಂತ ಹೇಳಿ. ನಿಮಗೆಲ್ಲ ನಾನೇ ಪ್ರೊಟೆಕ್ಷನ್ ಮಾಡಿದ್ದ ಆ ಥರ ಅಂದ್ರೆ ನಾವು ಹೇಳಿದ್ದಲ್ಲ, ಅವರೇ ಹೇಳಿದ್ದು. ಅದೆಲ್ಲ ಫುಲ್ ಒಂಥರ ಮೈ ಜುಮ್ ಅನ್ಸಂಥದ್ದು. ಅವ್ರು ಯಾವ ಥರ ಅಂದರೆ ನಮ್ಮನ್ನು ಕಳಿಸ್ಕೊಡ್ಲಿಕ್ಕೆ ಅವರಿಗೆ ಮನಸ್ಸಾಗಲಿಲ್ಲ. ಹತ್ರ ಲಾಸ್ಟಿಗೆ ಆ ಕಲ್ ಮೇಲೆ ನಿಂತರೆ BSNL 1 ಪಾಯಿಂಟ್ ಸಿಗುತ್ತೆ ಅಷ್ಟೇ. ಅವರು ಯಾವ ಥರ ಅಂದರೆ ಯಾವುದಕ್ಕೂ ಸಹಿ, ಎಷ್ಟು ದೊಡ್ಡ ಮರ ಎತ್ಕೊಂಡು ಬರ್ಲಿಕ್ಕೂ ಅವ್ರು ರೆಡಿ ಇರ್ತಿದ್ರು. ಅದನ್ನ ಕಟ್ ಮಾಡಿ ಇದ್ರಲ್ಲಿ ನೀರು ಬರುತ್ತೆ ಕುಡಿಯಿರಿ ಅಂತ ಹೇಳಿ ಅದನ್ನ ನಮ್ಗೆ ಕುಡಿಸಿದ್ದಾರೆ. ಅಷ್ಟೆಲ್ಲ ಭಯ ಆಗ್ತಿತ್ತು, ಇವ್ರ ಜೊತೆ ಹೋದ್ರೆ ಈಗ ಎಲ್ಲಿ ಬಿಟ್ಟು ಬರ್ತಾರೋ ಹಾಗೆ. ಫಸ್ಟ್ ಶಿಪ್ ಹತ್ತುವಾಗ ಒಂದು ಸ್ವಲ್ಪ ಭಯ ಇತ್ತು ನಮ್ಗೆ. ನೀರಿಂದ ಈಚೆ ಬರ್ಲಿಕ್ಕೆ ನಮ್ಗೆ ಈಜ್ಲಿಕ್ಕೆ ಬರುದಿಲ್ಲ. ಇದೇನಾಗಿದೆ, ನಾನು ಫುಲ್ ನೀರ್ ಒಳಗೆ ಹೋಗಿ ಮೇಲ್ ಬರ್ಲಿಕ್ಕೆ ಆಗ್ತಾ ಇಲ್ಲ ನಂಗೆ. ಎಳ್ದು ನನ್ನನ್ನು ಮೇಲೆ ಹಾಕಿದ್ರು. ಈ ವಿಷಯ ಯಾರಿಗೂ ಗೊತ್ತಿಲ್ಲ ಮರುದಿವಸ.